ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ರಘುರಾಜ್. 2024ರಲ್ಲಿ ಕೋಲಾರ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಒಂದು ಭಿನ್ನಮತ ಮತ್ತೆ ಬಹಳಷ್ಟು ಒಂದು ರಾಜಕೀಯ ಒಂದು ಹೈಡ್ರಾಮದ ಒಂದು ಮಧ್ಯೆ ಅಚ್ಚರಿ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಸೋತಂತಹ ಕೆ.ವಿ. ಗೌತಮ್ ಅವರು ಮತ್ತೆ ಕೋಲಾರದಲ್ಲಿ ಬಿರುಸಿನ ಒಂದು ಸಂಚಾರವನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದು ಕಾಂಗ್ರೆಸ್ ಪಕ್ಷದ ಒಂದು ವೇದಿಕೆ ಕಾರ್ಯಕ್ರಮಗಳಲ್ಲೂ ಕೂಡ ಇತ್ತೀಚೆಗೆ ಅವರು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಮೂಲಕ ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಮತ್ತೆ ಒಂದು ಸ್ಪರ್ಧೆ ಮಾಡ್ತಕ್ಕಂಥ ಒಂದು ಸೂಚನೆಯನ್ನು ಕೂಡ ಕೆ.ವಿ. ಗೌತಮ್ ಅವರು ಕೊಟ್ಟಿರ್ತಕ್ಕಂಥದ್ದು. ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಆಯೋಜನೆ ಮಾಡಿದಂತಹ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಕೆ.ವಿ. ಗೌತಮ್ ಅವರು ಭಾಗಿಯಾಗಿದ್ರು. ಮತ್ತೆ ಕೋಲಾರದ ನಗರದ ಒಂದು ಕಾಂಗ್ರೆಸ್ ನಾಯಕರು ಜೊತೆಗೆ ಗ್ರಾಮಾಂತರ ಕಾಂಗ್ರೆಸ್ ನಾಯಕರು ಸೇರಿದಂತೆ ಬಹಳಷ್ಟು ಕಾಂಗ್ರೆಸ್ನ ನಾಯಕರು ಭಾಗಿಯಾಗಿ ಹುಟ್ಟುಹಬ್ಬವನ್ನು ಆಚರಿಸುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಜೊತೆಗೆ ಅವರಿಗೆ ಶುಭಾಶಯನ್ನ ಹೇಳುವಂತ ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೆ ಮುಂದೆ ಬರ್ತಕ್ಕಂಥ ಒಂದು ಚುನಾವಣೆಯಲ್ಲಿ ಕೆ.ವಿ. ಗೌತಮ್ ಅವರು ಸ್ಪರ್ಧೆ ಮಾಡ್ತಾರಾ ಅಂತಕ್ಕಂಥ ಒಂದು ಪ್ರಶ್ನೆ ಬಹಳಷ್ಟು ಜನರಿಗೆ ಕಾಡ್ತಾ ಇತ್ತು. ಯಾಕೆ ಅಂತ ಹೇಳಿದ್ರೆ ಲೋಕಸಭಾ ಚುನಾವಣೆಯ ಮತದಾನಕ್ಕೆ ಕೇವಲ 20 ದಿನಗಳು ಇದ್ದಂತ ಸಮಯದಲ್ಲಿ ಕೆ.ವಿ. ಗೌತಮ್ ಅವರು ಕೋಲಾರದ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಘೋಷಣೆ ಆಗಿದ್ದು. ಜೊತೆಗೆ ಅವರಿಗೆ ಪ್ರಚಾರ ಮಾಡ್ಲಿಕ್ಕೂ ಕೂಡ ಸರಿಯಾದಂತಹ ಒಂದು ಸಮಯ ಸಿಗ್ಲಿಲ್ಲ. ಕಾರಣ ಇಷ್ಟೇನೆ, ಅಲ್ಲಿ ರಮೇಶ್ ಕುಮಾರ್ ಅವರ ಬಣ ಜೊತೆಗೆ ಕೆ.ಎಚ್. ಮುನಿಯಪ್ಪ ಅವರ ಬಣದ ನಾಯಕರ ಮಧ್ಯೆ ಲೋಕಸಭಾ ಟಿಕೆಟ್ ವಿಚಾರವಾಗಿ ಬಹಳಷ್ಟು ಒಂದು ತಿಕ್ಕಾಟ ಕೂಡ ಇತ್ತು. ಈ ನಡುವೆ ಶಾಸಕರು ರಾಜೀನಾಮೆ ಕೊಡೋದಾಗಿ ಒಂದು ಬೆದರಿಕೆ ಕೂಡ ಹಾಕಿದ್ರು. ಹಾಗಾಗಿನೇ ಹೈಕಮಾಂಡ್ ನಾಯಕರೇ ಒಂದು ಸೂಕ್ತವಾದಂತಹ ಅಭ್ಯರ್ಥಿ ಅಂತಂದ್ರೆ ಅವರು ಕೆ.ವಿ. ಗೌತಮ್ ಅವರನ್ನ ಆಯ್ಕೆ ಮಾಡಿ ಕೋಲಾರಕ್ಕೆ ಕಳಿಸಿದ್ರು. ಆದ್ರೆ ಮುಂದೆ ಆದಂತಹ ಬೆಳವಣಿಗೆಯಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತಹ ಮಲ್ಲೇಶ್ ಬಾಬು ಅವರು ಅತಿ ಹೆಚ್ಚು ಮತಗಳನ್ನು ಪಡೆಯುವ ಮೂಲಕ ಕೋಲಾರ ಸಂಸದರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು. ಆದ್ರೆ ಇದೀಗ ಮತ್ತೊಮ್ಮೆ ನಾನು ಚುನಾವಣೆಗೆ ನಿಲ್ತೀನಿ, ಮತ್ತೆ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಆಗ್ತೀನಿ ಅಂತಕ್ಕಂಥ ಮಾತನ್ನ ಇದೀಗ ಕೆ.ವಿ. ಗೌತಮ್ ಅವರು ಹೇಳಿರ್ತಕ್ಕಂಥದ್ದು. ಇನ್ನು ಈ ಬಗ್ಗೆ ಮಾತಾಡಿರ್ತಕ್ಕಂಥ ಕೆ.ವಿ. ಗೌತಮ್ ಅವರು ಹಾಲಿ ಸಂಸದ ಮಲ್ಲೇಶ್ ಬಾಬು ಅವರ ವಿರುದ್ಧ ತೀವ್ರ ಒಂದು ವಾಗ್ದಾಳಿಯನ್ನು ಕೂಡ ಮಾಡಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಮಲ್ಲೇಶ್ ಬಾಬು ಅವರು ಸ್ಥಳೀಯ ಒಂದು ಜನರ ಕೈಗೆ ಸಂಸದರು ಸಿಗ್ತಾ ಇಲ್ಲ, ನಾಟ್ ರೀಚಬಲ್ MP ಆಗಿದ್ದಾರೆ, ಮನೆ ಹತ್ರ ಹೋದ್ರು ಕೂಡ ಸಿಗೋದಿಲ್ಲ ಅಂತಕ್ಕಂಥ ಒಂದು ಮಾತನ್ನ ಇದೀಗ ಹೇಳಿರ್ತಕ್ಕಂಥದ್ದು. ಜೊತೆಗೆ ಮುಂಬರ್ತಕ್ಕಂಥ ಒಂದು ಲೋಕಸಭಾ ಚುನಾವಣೆಯಲ್ಲಿ ಖಂಡಿತ ನಾನು ಸ್ಪರ್ಧೆನ ಮಾಡ್ತೀನಿ, ಜೊತೆಗೆ ಕೋಲಾರದಲ್ಲೂ ಕೂಡ ಪಕ್ಷ ಸಂಘಟನೆ ವಿಚಾರವಾಗಿ ನಾನು ಮುಂದೆ ಕೂಡ ಇರ್ತೀನಿ, ಮತ್ತೆ ಕೋಲಾರ ನಗರದಲ್ಲೇ ಮನೆ ಮಾಡಿದ್ದೀನಿ ಅಂತಕ್ಕಂಥ ಮಾತನ್ನು ಕೂಡ ಇದೀಗ ಕೆ.ವಿ. ಗೌತಮ್ ಅವರು ಹೇಳಿರ್ತಕ್ಕಂಥದ್ದು. ಇನ್ನು ಕೋಲಾರ ಜಿಲ್ಲೆಯಲ್ಲಿ ಸಂಸದ ಮಲ್ಲೇಶ್ ಬಾಬು ಅವರು ಆಯ್ಕೆ ಆದ ನಂತರ ಈ ಒಂದು ಭಾಗದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಆಗ್ತಾ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಇದೀಗ ಕೆ.ವಿ. ಗೌತಮ್ ಅವರು ಹೇಳಿರ್ತಕ್ಕಂಥದ್ದು. ಪ್ರಮುಖವಾಗಿ ರಾಷ್ಟ್ರೀಯ ಹೆದ್ದಾರಿ 75 ರಸ್ತೆಯಲ್ಲಿ ನಡೀತಾ ಇರತಕ್ಕಂತ ಒಂದು ಅಂಡರ್ ಪಾಸ್ ನ ಒಂದು ಕಾಮಗಾರಿಗಳಾಗಿರ್ಬೋದು, ಮತ್ತೆ ಮತ್ತಷ್ಟು ಕೇಂದ್ರ ಪುರಸ್ಕೃತ ಯೋಜನೆಗಳ ಕಾಮಗಾರಿಗಳು ಬಹಳಷ್ಟು ಒಂದು ವಿಳಂಬವಾಗಿ ಆಗ್ತಾ ಇದೆ. ಪ್ರಮುಖವಾಗಿ ಈ ಒಂದು ಮುಳಬಾಗಿಲು ತಾಲೂಕಿನ ನರಸಿಂಹ ತೀರ್ಥ ಬಳಿ ಆಗ್ತಾ ಇರತಕ್ಕಂತ ಒಂದು ಅಂಡರ್ ಪಾಸ್ ಕಾಮಗಾರಿ ಆಗಿರ್ಬೋದು, ಜೊತೆಗೆ ಒಡ್ಡಳ್ಳಿ ಗ್ರಾಮದ ಬಳಿ ನಿರ್ಮಾಣ ಆಗ್ತಾ ಇರತಕ್ಕಂತ ಈ ಒಂದು ಅಂಡರ್ ಪಾಸ್ ನ ಒಂದು ಕಾಮಗಾರಿ ಬಹಳಷ್ಟು ಒಂದು ವಿಳಂಬ ಆಗ್ತಾ ಇದೆ. ಜೊತೆಗೆ ಅಲ್ಲಿ ಒಂದು ಕಳಪೆ ಕಾಮಗಾರಿ ಕೂಡ ಆಗ್ತಾ ಇದೆ. ತಡೆಗೋಡೆಯನ್ನ ನಿರ್ಮಾಣ ಮಾಡೋ ಬದಲಾಗಿ ಅಲ್ಲಿ ಒಂದು ಮಣ್ಣಿಗೆ ಒಂದು ಪ್ಲಾಸ್ಟಿಕ್ ಅನ್ನ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಒಂದು ಕಳಪೆ ಕಾಮಗಾರಿಗಳನ್ನ ಬಹಳ ಹೆಚ್ಚಾಗಿ ವಾಹನ ದಟ್ಟಣೆ ಇರತಕ್ಕಂಥ ಸ್ಥಳದಲ್ಲಿ ಈ ಒಂದು ಕಳಪೆ ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ. ಗುತ್ತಿಗೆ ಪಡೆದಂತವ್ರು ಕೂಡ ಬಹಳಷ್ಟು ಒಂದು ಕಳ್ಳಕಾಕರಿದ್ದಾರೆ, ಅಂತವರಿಗೆ ಒಂದು ಗುತ್ತಿಗೆ ಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಸಂಸದರಾಗಿ ಆಯ್ಕೆಯಾದವರು ಜನರ ಪರವಾಗಿ ಕೆಲಸ ಮಾಡಬೇಕು. ಜನರ ಪರವಾಗಿ ಕೆಲಸವನ್ನ ಮಾಡಿದ್ರೆ ಖಂಡಿತ ಅವರ ಒಂದು ಹೆಸರು ಅವರ ಒಂದು ಮನಸ್ಸಲ್ಲಿ ಕೂಡ ಉಳಿಯುತ್ತೆ. ಹಾಗಾಗಿನೇ ಸಿಕ್ಕಂತಹ ಅವಕಾಶದಲ್ಲಿ ಸಂಸದ ಮಲ್ಲೇಶ್ ಬಾಬು ಅವರು ಒಳ್ಳೆ ಕೆಲಸವನ್ನ ಮಾಡ್ಲಿ, ಮತ್ತೆ ಬದ್ಧತೆಯಿಂದ ಕೆಲಸ ಮಾಡ್ಲಿ ಅಂತಕ್ಕಂಥ ಒಂದು ಮಾತನ್ನ ಇದೀಗ ಪರಾಜಿತ ಅಭ್ಯರ್ಥಿ ಆಗಿರ್ತಕ್ಕಂಥ ಕೆ.ವಿ. ಗೌತಮ್ ಅವರು ಹೇಳಿರ್ತಕ್ಕಂಥದ್ದು. ಸೋತವ್ರಿಗೆ ಪಾತ್ರ ಜಾಸ್ತಿ ಇರಲ್ಲ, ಗೆದ್ದಿದ್ರೆ ನಾವು ಜನಗಳಿಗೆ ಸಹಾಯ ಮಾಡೋದಕ್ಕೆ ನಮಗೆ ಒಂದು ಶಕ್ತಿ ಇರೋದು, ಆ ಶಕ್ತಿ ನಮ್ಗೆ ಇಲ್ಲದೆ ಇರೋದ್ರಿಂದ ನಮಗೆ ಭಾಳ ಲಿಮಿಟೆಡ್. ಪಕ್ಷದ ಕಾರ್ಯಕ್ರಮಗಳಿಗೆ ಕರಿತಾ ಇರ್ತಾರೆ, ಬರ್ತಾ ಇರ್ತೀನಿ. ಆಮೇಲೆ ನಾನು ವಾರಕ್ಕೆ 3 ದಿನ ಇಲ್ಲೇ ಬೈರೇಗೌಡ ನಗರದಲ್ಲಿ ಮನೆ ಮಾಡ್ಕೊಂಡಿದ್ದೀನಿ. ಜನ ಬರ್ತಾನೆ ಇರ್ತಾರೆ, ಅವ್ರ ಕಷ್ಟಗಳಿಗೆ ಕಾರ್ಯಕರ್ತರ ನೋವುಗಳಿಗೆ ಸ್ಪಂದನೆ ಮಾಡ್ತಾನೆ ಇರ್ತೀನಿ. ನಾನು ಅತಿ ಹೆಚ್ಚು ಕೋಲಾರದಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೇ ಮಾಡ್ತೀನಿ. ಮತ್ತು ಅದಕ್ಕೋಸ್ಕರ ನನಗೇನು ಕಡಿಮೆ ಸಮಯ ಸಿಕ್ಕಿತ್ತು, ಆಗ ಭಾಳಷ್ಟು ಕಾರ್ಯಕರ್ತರನ್ನು ಮೀಟ್ ಮಾಡೋಕ್ಕಾಗಿರಲಿಲ್ಲ, ಭಾಳಷ್ಟು ಜನಗಳನ್ನ ಸಂಪರ್ಕ ಮಾಡೋಕ್ಕಾಗಿರಲಿಲ್ಲ. ನನಗೆ ಬರೀ 15ರಿಂದ 20 ದಿನ ಸಿಕ್ಕಿತ್ತು. ಆದರೆ ಈಗ ಸಂಪೂರ್ಣ ನನಗೆ 5 ವರ್ಷ ಅವಧಿ ಇದೆ. ಪ್ರತಿ ವೋಟರ್ನು ಟಚ್ ಮಾಡಬೇಕು ಅನ್ನೋದು ನನ್ನ ಆಸೆ. ನಾನು ಮಾಡ್ತಾಯಿದ್ದೀನಿ, ಶುರು ಮಾಡಿದ್ದೀವಿ ಆಗಲೇ. ಈಗ ನೀವು ನರಸಾಪುರದಿಂದ ನಂಗ್ಲಿವರೆಗೂ ಹೈವೇಗಳು ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿನ ಸಂಸದರು ಯಾವ ರೀತಿ ಕೆಲಸ ಮಾಡ್ತಾಯಿದ್ದಾರೆ ಅಂತ. ಜನಸೇವೆ ಮಾಡೋದು ಒಂದು ಸುವರ್ಣ ಅವಕಾಶ. ಅದರಲ್ಲೂ ಕೇಂದ್ರದಲ್ಲಿ ಅವ್ರದ್ದೇ ಸರ್ಕಾರ ಅಧಿಕಾರದಲ್ಲಿದ್ದಾಗ ಅವ್ರಿಗೆ ಫಂಡ್ಸ್ ತರೋದಾಗಲಿ, ಕೆಲಸ ಮಾಡಿಸೋವಂಥ ತ್ವರಿತಗತಿಯಲ್ಲಿ ಮಾಡಿಸೋದೇನು ತುಂಬ ಕಷ್ಟಕರವಾದ ಕೆಲಸ ಅಲ್ಲ. ಆದರೆ ನಮ್ಮ ಸಂಸದರು ಒಂಥರ ನಾಟ್ ರೀಚಬಲ್ ಸಂಸದರಾಗಿದ್ದಾರೆ. ಬಹಳಷ್ಟು ಜನ ಹೇಳ್ತಾರೆ ಅವ್ರ ಮನೆಗಳ ಹತ್ರ ಹೋದಾಗ ಸಿಗಲ್ಲ,
ಯಾವ ಕಾರ್ಯಕ್ರಮಗಳು ಬರಲ್ಲ, ಏನೋ ಒಂದು ಕಾರಣ ಹೇಳಿ ತಪ್ಪಿಸ್ಕೊಳ್ತಾರೆ, ಜನರಿಗೆ ಅವರು ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ನಾನು ತಮ್ಮ ಮೂಲಕ ಏನೋ ಹೇಳಬೇಕಂತಾರೆ ಅಂದರೆ ಮಲ್ಲೇಶ್ ಬಾಬು ಅವ್ರಿಗೆ, ಈ ಜನಸೇವೆ ಅನ್ನೋದು ದೇವ್ರ ಸೇವೆಗಿಂತ ದೊಡ್ಡದು. ನಿಮ್ಗೆ ಅವಕಾಶ ಸಿಕ್ಕಾಗ ನೀವು ಆ ಕೆಲಸ ಮಾಡಬೇಕಾಗಿದೆ, ಮಾಡಿ ಜನರ ಮನಸ್ಸಿನಲ್ಲಿ ನೀವು ಉಳ್ಕೊಳ್ತೀರ. ಯಾರೋ ಕಳ್ಳರಿಗೆ ಕಾಕರಿಗೆ ಕಾಂಟ್ರಾಕ್ಟ್ ಕೊಡಿಸ್ಬಿಟ್ಟು ಆ ರೋಡ್ಗಳ ಪರಿಸ್ಥಿತಿ ಅಧ್ವಾನ ಆಗಿದೆ. ನೀವು ಮುಳುಬಾಗಲಲ್ಲಿ ನೋಡ್ಬೋದು, ಆಕ್ಸಿಡೆಂಟ್ಸು ಸಿಕ್ಕಾಪಟ್ಟೆ ಆಗ್ತವೆ. ಸುಮಾರು ವರ್ಷಗಳಿಂದ ಅಲ್ಲಿಗೆ ಕೆಲಸನೇ ನಡೀತಾ ಇಲ್ಲ. ಅಲ್ಲಿ ನೀವು ಕಾಮಗಾರಿ ನೋಡ್ಬೇಕು, ಎಷ್ಟು ಕಳಪೆಯಾಗಿ ಮಾಡಿದ್ದಾರೆ ಅಂದರೆ, ಕಾಂಕ್ರೀಟು ಹಾಕೊಂಡ್ರ ಜಾಗದಲ್ಲಿ ಪ್ಲಾಸ್ಟ್ರಿಂಗ್ ಮಾಡಿದ್ದಾರೆ. ಇಷ್ಟು ಅಂಥ ಕಾಂಟ್ರಾಕ್ಟರ್ಸ್ ಮೇಲೆ ಕೇಸ್ ನಮೂದು ಮಾಡಿ ಅವ್ರಿಗೆ ಕಾಂಟ್ರಾಕ್ಟ್ ಬ್ಲ್ಯಾಕ್ ಲಿಸ್ಟ್ ಮಾಡಿ ಅವ್ರನ್ನ ಕಿತ್ತಾಕಿ ಒಳ್ಳೆ ಕಾಂಟ್ರಾಕ್ಟ್ ಕೊಟ್ಟು ಇವರು ಆ ಕೆಲಸಗಳನ್ನ ಬೇಗ ಮುಗಿಸಿದ್ರೆ ಈ ಕೋಲಾರಕ್ಕೆ ಒಳ್ಳೆಯದಾಗತ್ತೆ. ಅಲ್ಲಿ ಅಸಂಖ್ಯಾತ ಕಾರುಗಳು ಈ ವೀಕೆಂಡ್ ಆದರೆ, ಈ ಶನಿವಾರ ಭಾನುವಾರ ತಿರುಪತಿಗೆ ಹೋಗೋರು ಬಹಳಷ್ಟು ಜನ ಆ ಕಡೆ ಹೋಗ್ತಾ ಇರ್ತಾರೆ, ಟ್ರಾಫಿಕ್ ಜಾಮ್ ಆಗುತ್ತೆ. ಇಂಥದ್ದನ್ನೆಲ್ಲ ಗಮನ ಹರಿಸಿ ಕೇಂದ್ರದಲ್ಲಿ ನಿಮ್ಮದೇ ಸರ್ಕಾರ ಇರೋದ್ರಿಂದ ಅವ್ರ ಮೇಲೆ ಒತ್ತಡ ತಂದು ಬಹಳಷ್ಟು ಕೆಲಸ ಮಾಡಿಸಬೇಕು. 2024ರ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕೇವಲ 20 ದಿನಗಳ ಹಂತದಲ್ಲಿ ಮಾತ್ರ ಕೋಲಾರದ ಅಭ್ಯರ್ಥಿಯಾಗಿ ಆಯ್ಕೆಯಾಗಿದ್ದಂತಹ ಕೆ.ವಿ. ಗೌತಮ್ ಅವರು ಏನು ಕಡಿಮೆ ಅಂತರದ ಮತಗಳಿಂದ ಸೋತಿರ್ತಕ್ಕಂಥದ್ದು, ಜೊತೆಗೆ ಈ ಒಂದು ಭಾಗದಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕರ ಒಂದು ಭಿನ್ನಮತ ಆಗಿರ್ಬೋದು, ಜೊತೆಗೆ ಪ್ರತಿಷ್ಠೆಯಿಂದ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಅಭ್ಯರ್ಥಿಗೆ ಸೋಲಾಗಿದೆ ಅಂತಕ್ಕಂಥ ಮಾತನ್ನ ಬಹಳಷ್ಟು ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಆದ್ರೆ ಈ ಮಧ್ಯೆ ಏನು ಕೋಲಾರದಲ್ಲಿ ಸೋತ ನಂತರವೂ ಕೂಡ ಕೆ.ವಿ. ಗೌತಮ್ ಅವರು ಬಿರುಸಿನ ಒಂದು ಸಂಚಾರದಲ್ಲಿ ತೊಡಗಿದ್ದಾರೆ. ಜೊತೆಗೆ ಪಕ್ಷದ ಒಂದು ಕಾರ್ಯಕ್ರಮಗಳಲ್ಲಿ ಕೂಡ ಭಾಗಿಯಾಗ್ತಾ ಇರ್ತಕ್ಕಂಥದ್ದು, ಮತ್ತೆ ಮುಂದೆ ಒಂದು ಲೋಕಸಭಾ ಚುನಾವಣೆಯಲ್ಲಿ ಖಂಡಿತ ನಾನು ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಇದೀಗ ಕೆ.ವಿ. ಗೌತಮ್ ಅವರು ಹೇಳಿದ್ದಾರೆ. ಜೊತೆಗೆ ಏನು ಹಾಲಿ ಸಂಸದರ ಒಂದು ಕಾರ್ಯವೈಖರಿಯನ್ನು ಕೂಡ ಅವರು ಟೀಕಿಸಿದ್ದು, ಏನು ಕಳಪೆ ಕಾಮಗಾರಿಗಳು ಜಿಲ್ಲೆಯಲ್ಲಿ ಆಗ್ತಾ ಇದ್ರು ಕೂಡ ಸಂಸದರು ಮೌನ ವಹಿಸಿದ್ದಾರೆ. ಜೊತೆಗೆ ಸಂಸದರು ಏನು ಜನರಿಗೆ ಸಿಗ್ತಾ ಇಲ್ಲ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ರಘುರಾಜ್, ನ್ಯೂಸ್ 18, ಕೋಲಾರ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.